ಫ್ರೆಂಡ್ಸ್, ಇಲ್ಲಿ ನಾನು ನಿಂಬೆಹಣ್ಣಿನ ಸಿಪ್ಪೆನ ತೊಗೊಂಡಿನಿ. ಅಂದರೆ ಇದರಲ್ಲಿನೆಲ್ಲ ನಿಂಬೆಹಣ್ಣಿನ ಜ್ಯೂಸನ್ನು ನಾನು ಹೊರಗಡೆ ತೆಗ್ದೀನಿ. ಈ ಸಿಪ್ಪೆನ ನಾವು ವೇಸ್ಟ್ ಅಂತ ಹೇಳಿ ಬಿಸಾಕೋ ಬದಲಾಗಿ ನಾವು ಇಲ್ಲಿ ಒಂದು ರೀತಿಯಿಂದ ಯೂಸ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನನ್ನ ಕಾಲ ನುಗುರ ಯಾವ ರೀತಿ ಶೈನ್ ಕಳ್ಕೊಂಡಾವ ಅಂತ ಹೇಳಿ ಇವ್ಕೂರ್ನ ನಾನು ಮತ್ತೆ ಹೊಳ್ಳಿ ಈ ನನ್ನ ಕಾಲ ನುಗುರನ್ನ ಶೈನ್ ಬರೋ ಥರ ಮಾಡ್ಬೇಕಂತಂದ್ರೆ ಈ ರೀತಿ ನಾವು ನಿಂಬೆಹಣ್ಣಿನ ಸಿಪ್ಪೆಗಳಿಂದ ನಮ್ಮ ಕಾಲು ಬೆರಳಿನ ಉಗುರುಗಳಾಗಲಿ ಅಥವಾ ಕೈ ಬೆರಳಿನ ಉಗುರುಗಳನ್ನಾಗಿ ನಾವು ಈ ಥರ ಉಜ್ಜೋದ್ರಿಂದ ಒಂದು 5 ನಿಮಿಷಗಳ ಕಾಲ ಇದೇ ರೀತಿ ನಾವು ಉಜ್ಜೋದ್ರಿಂದ ನಮ್ಮ ಕೈಯ ನುಗುರಾಗಲಿ ಅಥವಾ ಕಾಲ ನುಗುರಾಗಲಿ ಒಂಥರ ಶೈನ್ ಬರ್ತಾವೆ ಫ್ರೆಂಡ್ಸ್. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ 3-4 ದಿನ ಆದರೂ ಕೂಡ ನಮ್ಮ ಉಗುರುಗಳು ಕಳೆಗುಂದುವುದಿಲ್ಲ. ನೀವು ಬೇಕಾದರೆ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನಿಂಬೆಹಣ್ಣಿನ ಸಿಪ್ಪೆನ ನಾವು ಹಾಳಂತ ಹೇಳಿ ಒಗೆಯೋ ಬದಲಾಗಿ ನಾವು ಈ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಮುಂದಿನ ಟಿಪ್ಪು ಫ್ರೆಂಡ್ಸ್, ಎಲ್ಲರೂ ಕುಕ್ಕರನ್ನು ಯೂಸ್ ಮಾಡೋರು ಎಲ್ಲರದು ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಅದು ಏನಂದ್ರೆ ಕುಕ್ಕರನ್ನು ಬಳಸಿ ಅಡುಗೆ ಮಾಡುವಾಗ ಕುಕ್ಕರಿಂದ ನೀರು ಹೊರಗೆ ಬರೋದು ಮತ್ತು ಸರಿಯಾಗಿ ವಿಸಲ್ ಬೀಳದೇ ಇರೋದು. ಈ ರೀತಿ ಎಲ್ಲರೂ ಪ್ರಾಬ್ಲಮನ್ನು ಅನುಭವಿಸ್ತಾನೆ ಇರ್ತಾರೆ. ಅಂದರೆ ಕುಕ್ಕರ್ ಯೂಸ್ ಮಾಡೋರು ಈ ಪ್ರಾಬ್ಲಮನ್ನು ಅನುಭವಿಸ್ತಾನೆ ಇರ್ತಾರೆ. ಈ ಪ್ರಾಬ್ಲಮ್ನಿಂದ ನಾವು ದೂರ ಇರಬೇಕಂದ್ರೆ ಈ ರೀತಿ ನಮ್ಮದು ಎಲ್ಲ ಅಡುಗೆ ಕೆಲಸ ಮುಗಿದಾದ್ಮ್ಯಾಗ ನಾವು ತಣ್ಣೀರಲ್ಲಿ ಈ ಕುಕ್ಕರ್ನ ಮುಚ್ಚಳದ ಈ ರಬ್ಬರನ್ನು ನಾವು ಈ ಥರ ನಾವು 1-3 ಗಂಟೆಗಳ ತನಕ ತಣ್ಣೀರಲ್ಲಿ ಹಾಕಿಟ್ಟು ಆಮೇಲೆ ನಾವು ಅಡುಗೆ ಮಾಡೋಕ್ಕೆ ಈ ಕುಕ್ಕರನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಯಾವುದೇ ರೀತಿಯ ನೀರು ಹೊರಗೆ ಬರುವುದಾಗಲಿ ಮತ್ತು ಆಗೋದಿಲ್ಲ. ಅದೇ ರೀತಿ ವಿಸಲ್ ಕೂಡ ಸರಿಯಾಗಿ ಆಗುತ್ತೆ. ನೀವು ಕೂಡ ಈ ಟಿಪ್ಸನ್ನು ಒಮ್ಮೆ ಫಾಲೋ ಮಾಡಿ ನೋಡಿರಿ. ಅದೇ ರೀತಿಯಾಗಿ ಫ್ರೆಂಡ್ಸ್, ನಾವು ಅಡುಗೆ ಮಾಡೋ ಬಂದಾಗ ಈರುಳ್ಳಿಯನ್ನು ನಾವು ಸರ್ವೇ ಸಾಮಾನ್ಯವಾಗಿ ಬಳಸ್ತೀವಿ. ಈರುಳ್ಳಿಯನ್ನೆಲ್ಲ ಕಟ್ ಮಾಡಿದಾದ್ಮ್ಯಾಗ ಆ ಸಿಪ್ಪೆನ ನಾವು ವೇಸ್ಟ್ ಅಂತ ಹೇಳಿ ಬಿಸಾಕ್ತೀವಿ. ಅದ್ರ ಬದಲಾಗಿ ಅದನ್ನು ನಾವು ಉಪಯೋಗಿಸ್ಕೊಂಡು ನಾವು ಒಂದು ಉಪಯುಕ್ತವಾದ ಟಿಪ್ಪನ್ನು ನಾನಿಲ್ಲಿ ಹೇಳ್ತೀನಿ ನೋಡಿರಿ. ಇಲ್ಲಿ ನಾನು ಈ ಈರುಳ್ಳಿ ಸಿಪ್ಪೆಯನ್ನೆಲ್ಲ ನಾನು ಒಂದು ಟಬ್ಬಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇಲ್ಲಿ ನೆನೆಲಾಕಂತ ಹೇಳಿ ಬಿಡ್ತೀನಿ. ಒಂದು ನೈಟ್ ಪೂರ್ತಿಯಾಗಿ ಇದನ್ನು ನಾನು ಈ ನೀರಿನಲ್ಲೇ ನೆನೆ ಹಾಕಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಈ ಥರ ನಾನು ಹಾಕಿಟ್ಬಿಟ್ಟು ಇದ್ರ ಮ್ಯಾಗ ಒಂದು ಮುಚ್ಚಳವನ್ನು ಮುಚ್ಚಿಡ್ತೀನಿ. ಒಂದು ರಾತ್ರಿ ಪೂರ್ತಿ ಇದನ್ನು ಇಷ್ಟೇ ನೀರಿನಾಗ ನೆನೆಯಕಂತ ಹೇಳಿ ಬಿಡ್ತೀನಿ. ಒಂದು ರಾತ್ರಿ ಪೂರ್ತಿ ಹಾಕಿಟ್ಟಾದ್ಮ್ಯಾಗ ಮರುದಿನ ಬೆಳಿಗ್ಗೆ ನೋಡ್ರಿ ಇದೆಲ್ಲ ಯಾವ ರೀತಿ ಇದರಲ್ಲಿನ ಅಂದರೆ ಈರುಳ್ಳಿ ಅಂತಂದ್ರೆ ಅದು ಒಂಥರ ಘಾಟ ಇರ್ತದಲ್ಲ ಫ್ರೆಂಡ್ಸ್. ಅದನ್ನು ಈರುಳ್ಳಿಯನ್ನು ಹೋಳಂದಾಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಕಣ್ಣಲ್ಲಿ ನೀರು ಬಂದೇ ಬರ್ತದೆ ಫ್ರೆಂಡ್ಸ. ಈ ಈರುಳ್ಳಿ ನೀರನ್ನು ನಾವು ಹೂವಿನ ಗಿಡಗಳಿಗೆ ಹಾಕೋದ್ರಿಂದ ಈ ಈರುಳ್ಳಿಯಲ್ಲಿನ ಘಾಟ್ನ ಪರಿಣಾಮದಿಂದಾಗಿ ಹೂವಿನ ಗಿಡಕ್ಕೆ ಕೆಲವೊಂದು ಟೈಮ್ ಹುಳ ಅದೆಲ್ಲ ಹತ್ತಿರ್ತಾವೆ. ಅಂತ ಎಲ್ಲ ಹುಳಗಳನ್ನು ಹೋಗ್ಲಾಡ್ಸೋಕೆ ಈ ಘಾಟಿನ ಅಂದರೆ ಈರುಳ್ಳಿ ನೀರು ನಮ್ಗೆ ತುಂಬ ಸಹಾಯಕ ಆಗುತ್ತೆ. ಮತ್ತು ಕೆಲವೊಂದು ಟೈಮ್ ಗಿಡಗಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳಿಲಕ್ಕ ಈ ನೀರು ತುಂಬ ಉಪಯುಕ್ತ ಆಗುತ್ತೆ ಫ್ರೆಂಡ್ಸ. ನೀವು ಕೂಡ ಒಮ್ಮೆ ಈ ಟಿಪ್ಪನ್ನು ಫಾಲೋ ಮಾಡಿ. ಗಿಡಗಳಿಗೆ ಏನಾದರೂ ಹುಳು ಅದೆಲ್ಲ ಹತ್ತಿತ್ತಂದ್ರೆ ಈ ಘಾಟಿನ ನೀರನ್ನು ಹಾಕ್ಬಿಟ್ಟು ಹುಳುಗಳನ್ನೆಲ್ಲ ಹೋಗ್ಲಾಡಿಸ್ಕೋಬೋದು. ನಿಮಗೆ ಈ ಟಿಪ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಅದೇ ರೀತಿಯಾಗಿ ಫ್ರೆಂಡ್ಸ, ನಮ್ಗೆ ಉಗುರಿಗೆ ನಾವು ನೇಲ್ ಪೇಂಟನ್ನು ಹಚ್ಕೊಂಡಿರ್ತೀವಿ. ಮತ್ತು ಅದನ್ನು ನಮ್ಗೆ ತೆಗಿಲಾಕ ಸಡನ್ನಾಗಿ ನೇಲ್ ರಿಮೂವರ್ ನಮ್ಮ ಕೈಗೆ ಸಿಗೋದಿಲ್ಲ. ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನ್ಯಾಗ ಸ್ಯಾನಿಟೈಸರ್ ಇದ್ದೇ ಇರ್ತದಲ್ಲ ಫ್ರೆಂಡ್ಸ್. ಅದನ್ನು ನಾವು ಈ ಥರ ಹತ್ತಿಗೆ ಹಾಕ್ಬಿಟ್ಟು ನಮ್ಮ ಉಗುರುಗಳ ಮೇಲೆ ಈ ಥರ ನಾವು ಉಜ್ಜೋದ್ರಿಂದ ಉಗುರಿಗೆ ಹತ್ತಿದ ನೇಲ್ ಪೇಂಟ್ ಎಂಬುದು ಸಲೀಸಾಗಿ ಹೋಗುತ್ತೆ ಫ್ರೆಂಡ್ಸ. ನೀವು ಕೂಡ ಒಮ್ಮೆ ಈ ಟಿಪ್ಪನ್ನು ಫಾಲೋ ಮಾಡಿ. ನಮ್ಗೆ ನೇಲ್ ರಿಮೂವರೇ ಅಂದರೆ ಉಗುರಿಗೆ ಹಚ್ಚಿದ ಪೇಂಟನ್ನು ನಾವು ಹೋಗ್ಲಾಡ್ಸೋಕೆ ನೇಲ್ ರಿಮೂವರೇ ಬೇಕಂತ ಏನಿಲ್ಲ ಫ್ರೆಂಡ್ಸ. ಈ ಥರ ನಾವು ಸ್ಯಾನಿಟೈಸರ್ನ ಹಾಕ್ಬಿಟ್ಟು ನೇಲ್ ಪೇಂಟನ್ನು ನಾವು ಹೋಗ್ಲಾಡ್ಸ್ಕೋಬೋದು. ನೋಡ್ತಿರ್ಬೋದು ಫ್ರೆಂಡ್ಸ, ಎಲ್ಲ ನೇಲ್ ಪೇಂಟ್ ಎಲ್ಲ ಹೋಗ್ಯದ.